ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಸೊ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಇದರಲ್ಲಿ ಮೀಶೋದಲ್ಲಿ ಹೇಗೆ ಪ್ರಾಡಕ್ಟ್ನ ಅಪ್ಲೋಡ್ ಮಾಡೋದು ಅನ್ನೋದನ್ನು ಸ್ಟೆಪ್ ವೈಸ್ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಮೀಶೋ ಸಪ್ಲೈಯರ್ ಪ್ಯಾನಲ್ನ ಓಪನ್ ಮಾಡ್ಕೋಬೇಕು. ಅದರಲ್ಲಿ ಸೆಕೆಂಡ್ ಬಂದು ಇನ್ವೆಂಟರಿಗೆ ಹೋಗಬೇಕು. ಇನ್ವೆಂಟರಿಯಲ್ಲಿ ಅಪ್ಲೋಡ್ ಫೋಟೋಸ್ ಅಂತ ಇದೆ. ಆ್ಯಡ್ ಪ್ರಾಡಕ್ಟಲ್ಲಿ ಸೆಲೆಕ್ಟ್ ಕ್ಯಾಟಗರಿನ ಯೂಸ್ ಮಾಡಬೇಕು. ಅದರಲ್ಲಿ ಜ್ಯುವೆಲರಿ ಆಗಿರ್ಬೋದು ಎಲ್ಲ ಆಪ್ಷನ್ಸ್ ಇದೆ, ನೋಡಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟು ಪ್ರಾಡಕ್ಟ್ ಇಮೇಜಸ್, ನಾವು ಏನು ಇಮೇಜಸ್ನ ಫೋಟೋ ತೆಗೆದಿಟ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡಬೇಕು. ಅದಾದಮೇಲೆ ಪ್ರಾಡಕ್ಟ್ ನೇಮು ಇನ್ವಿಸಿಬಲ್ ಚೈನ್ ಆದರೆ ಅದು ಟ್ರೆಂಡಿಂಗ್ ಅಂತ ಯೂಸ್ ಮಾಡಿದ್ರೆ ನಿಮ್ಮದು ಬೇಗ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಬಂದು ಬೇಸಿಕ್ ಡೀಟೇಲ್ಸಲ್ಲಿ ವೆಯ್ಟ್ ಆಗಿರ್ಬೋದು, ಮೆಟಲ್ ಮತ್ತು ಕಲರ್ ಇದನ್ನೆಲ್ಲ ನೀವು ಆ್ಯಡ್ ಮಾಡಬೇಕಾಗುತ್ತೆ. ನಿಮ್ಮ ಪ್ರಾಡಕ್ಟ್ ಯಾವ ಕಲರ್ ಇದೆ, ಯಾವ ಒಕೇಶನ್ಗೆ ಯೂಸ್ ಮಾಡ್ತಾರೆ, ಪ್ಲೇಟಿಗೆ ಬಂದು ಯಾವ ಪ್ಲೇಟಿಂಗು, ಸೊ ಇದನ್ನೆಲ್ಲ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದು ಬೇಸಿಕ್ ಡೀಟೇಲ್ಸಲ್ಲಿ ಇದೆಲ್ಲ ಇರುತ್ತೆ. ಮತ್ತು ಪ್ರಾಡಕ್ಟ್ ಎಷ್ಟು ಲೆಂತ್ ಇದೆ ಇದೆಲ್ಲ ಕೊಟ್ಟಿರ್ತಾರೆ. ಸೊ ಇದನ್ನೆಲ್ಲ ನೀವು ಆ್ಯಡ್ ಮಾಡಬೇಕು. ಸೈಜ್ ಆಗಿರ್ಬೋದು, ಸ್ಟೋನ್ ಟೈಪ್ ಆಗಿರ್ಬೋದು, ಅದಾದಮೇಲೆ ಯಾವ ಟ್ರೆಂಡ್, ಬಟರ್ಫ್ಲೈಯ, ಚೈನ್ ಲಿಂಕ್ಡ ಅದೆಲ್ಲ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಪ್ರೈಸ್ ಬಂದು ಮೀಶೋ ಪ್ರೈಸ್ ಅಂದರೆ ನಿಮ್ಮ ಪ್ರಾಡಕ್ಟಿಗೆ ಎಷ್ಟು ಪ್ರೈಸ್ ಆ್ಯಡ್ ಮಾಡ್ತೀರಾ. ರಾಂಗ್ ಡಿಫ್ಲೆಕ್ಟ್ ಅದೇ ಆ್ಯಡ್ ಆಗುತ್ತೆ. MRP ನಾವು ಮೀಶೋ ಪ್ರೈಸ್ ಇದೆಯಲ್ಲ ಅದಕ್ಕಿಂತ ಜಾಸ್ತಿನೇ ಇರಬೇಕು, ಇಲ್ಲಾಂದರೆ ಅದು ತೊಗೊಳ್ಳೋದಿಲ್ಲ. MRP ಯಾವತ್ತಿದ್ರೂ ಜಾಸ್ತಿನ ಒಂದು ₹100 ಜಾಸ್ತಿ ಹಾಕಬೇಕು. ಅದಾದಮೇಲೆ ಡೀಟೇಲ್ಸ್ ಗೊತ್ತಾಗುತ್ತೆ. ಅದಾದಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸಲ್ಲಿ ಕಂಟ್ರಿನ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಅಡ್ರೆಸ್ಸು ಅದೆಲ್ಲ ಗೊತ್ತಿದ್ದರೆ ಹಾಕಿ ನೇಮು, ಇಲ್ಲಾಂದರೆ ಏನಿಲ್ಲ ಅಂತ ಆ್ಯಡ್ ಮಾಡಿ. ಮತ್ತು ಪಿನ್ ಕೋಡ್ ಅಂತೂ ಆ್ಯಡ್ ಮಾಡಲೇಬೇಕು, ಪಿನ್ ಕೋಡ್ ಆ್ಯಡ್ ಮಾಡಬೇಕು. ನೆಕ್ಸ್ಟು ಅಡಿಷ್ನಲ್ ಡೀಟೇಲ್ಸಲ್ಲಿ ಪ್ರಾಡಕ್ಟ್ ID ಒಂದು ಹಾಕಿದ್ರೆ ಸಾಕು. ಇನ್ನು ಬ್ರ್ಯಾಂಡೆಲ್ಲ ಆ್ಯಡ್ ಇದ್ದರೆ ಹಾಕಿಲ್ಲ ಅಂದರೆ ನಾರ್ಮಲಾಗಿ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಆ್ಯಡ್ ವೇರಿಯಂಟ್ಸಲ್ಲಿ ಇನ್ವೆಂಟರಿ ಕೇಳಿದರೆ ಎಷ್ಟು ಸ್ಟಾಕ್ ಇದೆ ಅದನ್ನು ನಾವು ಆ್ಯಡ್ ಮಾಡ್ಕೋಬೇಕು. ಇದಾದಮೇಲೆ ಇಷ್ಟೇ, SKUID ಹಾಕಿದ್ರೂ ಆಗುತ್ತೆ, ಇಲ್ಲಾಂದ್ರೂ ಆಗುತ್ತೆ. ಸೊ ಈಗ ಅಪ್ಲೋಡ್ ಆದಮೇಲೆ QC ಇನ್ ಪ್ರೋಗ್ರೆಸ್ ಅಂತ ಇದೆ. ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡಿದೆಲ್ಲ QC ಪಾಸ್ ಅಂತ ಬಂದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.